ಸೊ ಸೆಕೆಂಡ್ ಸೆಷನ್ ಅಲ್ಲಿ ಏನಂತ ಹೇಳಿದ್ರೆ ಮೋಸ್ಟ್ ಆಸ್ಟ್ ಕ್ವೆಶನ್ ಐ ಟಿ ಅಲ್ಲಿ ಸರ್ ಸ್ಯಾಲ್ರಿ ಬ್ರೇಕಪ್ ಹೇಗೆ ನಿಮಗೆ ಬೆಂಚ್ ಮಾರ್ಕ್ ಮಾಡಬೇಕಂತ ಹೇಳಿದ್ರೆ 4x ಸ್ಯಾಲ್ರಿ ಸಿಗಬೇಕು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಮೇಲೆ. ಯಾರಿಗೆಲ್ಲ ಸಿಗತ್ತಂತ ಹೇಳಿದ್ರೆ ಇದರಲ್ಲಿ ಸುಮಾರು ಕ್ಯಾಟಗರೀಸ್ ಬರ್ತಾರೆ. ಒನ್ ಆಫ್ ದ ಮೇನ್ ಕ್ಯಾಟಗರಿ ಯಾವುದಂತ ಹೇಳಿದ್ರೆ ಟೆಸ್ಟರ್ಸು 5 ವರ್ಷ 10 ವರ್ಷ 15 ವರ್ಷ ಮಾಡಿದ್ರೆ 1x ಸ್ಯಾಲ್ರಿ ಸಿಗುತ್ತೆ. ಆ್ಯಂಡ್ ಎಸ್ಪೆಷಲಿ whatever is happening in AI, current situation whatever is happening in AI, ದಯವಿಟ್ಟು ಟೆಸ್ಟಿಂಗ್ ಅಂತ ಡೊಮೇನಲ್ಲಿ ಇರಬೇಡಿ. ಯು ಹ್ಯಾವ್ ಟು ಮೂವ್. ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಮರ್ಜಿಂಗ್ ಸ್ಕಿಲ್ಸ್? ಯಾರಿಗೆಲ್ಲ ಈ ಎಮರ್ಜಿಂಗ್ ಸ್ಕಿಲ್ಸ್ ಇರುತ್ತೆ ಖಂಡಿತ ಅವರಿಗೆ 4x ಆ್ಯಂಡ್ ಅಬೌವ್ ಸಿಗುತ್ತೆ. ಯಾವುದೆಲ್ಲ ಎಮರ್ಜಿಂಗ್ ಸ್ಕಿಲ್ಸ್ ಅಂತ ಹೇಳಿದಾಗ ನಂಬರ್ 1 ಇಸ್ ನನ್ನ ಸಜೆಷನ್ ಪ್ರಕಾರ ಜನರೇಟಿವ್ AI. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನಾವು ಸೆಕೆಂಡ್ ಸೆಷನ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಸೆಕೆಂಡ್ ಸೆಷನಲ್ಲಿ ಏನಂತ ಹೇಳಿದ್ರೆ ಮೋಸ್ಟ್ ಆಸ್ಟ್ ಕ್ವೆಶನ್, ರೈಟ್? ಐ ಟಿಯಲ್ಲಿ ನಮಗೆ ರೆಗ್ಯುಲರ್ಲಿ ಎನ್ಕ್ವೈರಿ ಬರ್ತಿರುತ್ತೆ. ಸೊ ರೈಟ್, ಐ ಟಿಯಲ್ಲಿ ಸರ್ ಸ್ಯಾಲ್ರಿ ಬ್ರೇಕಪ್ ಹೇಗೆ, ಸ್ಯಾಲ್ರಿ ಹೇಗೆ ಸಿಗುತ್ತೆ? ಯಾರಿಗೂ ಸ್ಯಾಲ್ರಿ ಬಗ್ಗೆ ಐಡಿಯಾ ಇರಲ್ಲ. ಸೊ ಸ್ಯಾಲ್ರಿ ಎಷ್ಟು ಸಿಗ್ಬೋದು ಸರ್, ಹೆಂಗೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಸೊ ದ ನಂಬರ್ 1 ಥಿಂಗ್ ವಿಚ್ ಐ ವಾಂಟ್ ಟು ಹೈಲೈಟ್ ಅಂತ ಹೇಳಿದ್ರೆ ಸ್ಯಾಲ್ರೀಸ್ ಐ ಟಿಯಲ್ಲಿ ನಿಮಗೆ ಬೆಂಚ್ ಮಾರ್ಕ್ ಮಾಡಬೇಕಂತ ಹೇಳಿದ್ರೆ 4x ಸ್ಯಾಲ್ರಿ ಸಿಗಬೇಕು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಮೇಲೆ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ 10 ವರ್ಷ ಇದೆ ಅಂತ ಹೇಳಿದರೆ ಅದರ 4 ಪಟ್ಟು ಸಿಗಬೇಕು. ಸೊ 10 years ಇಂಟು 4x ಅಂತ ಹೇಳಿದಾಗ 40 ಲಕ್ಷ ಪ್ಯಾಕೇಜ್. ಸೊ 4x ಇಸ್ ದ ಐ ಟಿ ಬೆಂಚ್ ಮಾರ್ಕ್. ಎನಿಥಿಂಗ್ ಅಬೌವ್ 4x ಡೆಫಿನೆಟ್ಲಿ ಸೂಪರ್ ಡೂಪರ್, ರೈಟ್? 4x 5x ಎನಿಥಿಂಗ್ ಅಬೌವ್ ದ್ಯಾಟ್ ಇಸ್ ಡೆಫಿನೆಟ್ಲಿ ದಟ್ ಈಸ್ ವಾಟ್ ಬೆಂಚ್ ಮಾರ್ಕ್, ದಟ್ ಈಸ್ ವಾಟ್ ಯು ಶುಡ್ ಬಿ ಗೆಟಿಂಗ್, ರೈಟ್? ಬಟ್ ಹ್ಯಾವಿಂಗ್ ಸೆಡ್ ದಟ್ ಎಲ್ರಿಗೂ ಸಿಗತ್ತಾ? ಇಲ್ಲ. ಸೊ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯಾವ್ಯಾವ ಜಾಬ್ ರೋಲಿಗೆ ಎಷ್ಟು ಪರ್ಸೆಂಟ್ ಎಷ್ಟು x ಸ್ಯಾಲ್ರಿ ಸಿಗುತ್ತೆ ಅಂತ ಒಂದು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಫಾರ್ ಎಕ್ಸಾಂಪಲ್, ಯಾರಿಗೆಲ್ಲ 0.5x ಸಿಗುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, 10 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಬಟ್ ಜಸ್ಟ್ 0.5x ಅಂದರೆ 5 ಲಕ್ಷ ಪ್ಯಾಕೇಜ್ ಅಂದರೆ ಏನು ಹೆಚ್ಚು ಗ್ರೋತ್ ಇಲ್ಲ. ಯಾವುದೆಲ್ಲ ಜಾಬ್ ರೋಲ್ಸ್ ಅಲ್ಲೇ ಸ್ಟಕ್ ಆಗಿರ್ತಾರೆ ಅಂತ ಒಂದು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ದ ನಂಬರ್ 1 ಈಸ್ ಯಾರೆಲ್ಲ ಸಿಸ್ಟಮ್ ಅಡ್ಮಿನ್ ಆಗಿರ್ತಾರೆ, ಡೆಸ್ಕ್ಟಾಪ್ ಎಂಜಿನಿಯರ್ ಆಗಿರ್ತಾರೆ, ಟೆಕ್ ಸಪೋರ್ಟ್, ಎಸ್ಪೆಷಲಿ ಸಂಬಡಿ ಹೂ ಇಸ್ ವರ್ಕಿಂಗ್ ಇನ್ L3 L2 ಟೆಕ್ ಸಪೋರ್ಟಲ್ಲಿ ಇರ್ತಾರೆ, ಅವರಿಗೆ 0.5x ಮಾತ್ರ ಸಿಗುತ್ತೆ. ಸೊ 10 ವರ್ಷ ಎಕ್ಸ್ಪೀರಿಯನ್ಸು 0.5x ಅಂದರೆ 5 ಲಕ್ಷ ಪ್ಯಾಕೇಜಲ್ಲೇ ಇರ್ತಾರೆ, ಅಥವಾ ಮೇ ಬಿ ಅರೌಂಡ್ 5 to 7 ಅನ್ಕೊಳ್ಳಿ. ಸೊ ದ್ಯಾಟ್ಸ್ ದ ರೀಸನ್ ಯಾರೆಲ್ಲ ಈ ಪರ್ಟಿಕ್ಯುಲರ್ ಜಾಬ್ ರೋಲಲ್ಲಿ ಇರ್ತಾರೆ ದಯವಿಟ್ಟು ಡೋಂಟ್ ವರ್ಕ್ ಮೋರ್ ದೆನ್ 3 to 5 years ಇನ್ ದಿಸ್ ಪರ್ಟಿಕ್ಯುಲರ್ ಡೊಮೇನ್. ಅದಕ್ಕಿಂತ ದ ಮೊಮೆಂಟ್ ನೀವು 3 ವರ್ಷ ಅಥವಾ 5 ವರ್ಷ ಇದ್ರ ಮೇಲೆ ವರ್ಕ್ ಮಾಡಿದ್ರೆ ದಯವಿಟ್ಟು ನಿಮ್ಮ ಡೊಮೇನನ್ನು ನೀವು ಸ್ವಿಚ್ ಮಾಡಬೇಕು, ಮೂವ್ ಮಾಡಬೇಕು. ಇಲ್ದಿದ್ರೆ ಗ್ರೋತ್ ಹಿಂಗೆ ಸ್ಟಾಗ್ನೆಂಟ್ ಇರುತ್ತೆ, ರೈಟ್? ದಿಸ್ ಇಸ್ ದ ಫಸ್ಟ್ ಜಾಬ್ ರೋಲ್. ಸೆಕೆಂಡ್ ಜಾಬ್ ರೋಲ್ ಯಾರಿಗೆಲ್ಲ 1x ಬೆಂಚ್ ಮಾರ್ಕ್ ಸಿಗುತ್ತೆ ಅಂದರೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, 1 ಪಟ್ಟು ಸ್ಯಾಲ್ರಿ ಅಂದರೆ 10 lakh ಪ್ಯಾಕೇಜ್ ಯಾರಿಗೆಲ್ಲ ಸಿಗತ್ತೆ ಅಂತ ಹೇಳಿದರೆ ಇದರಲ್ಲಿ ಸುಮಾರು ಕ್ಯಾಟಗರೀಸ್ ಬರ್ತಾರೆ. ಒನ್ ಆಫ್ ದ ಮೇನ್ ಕ್ಯಾಟಗರಿ ಯಾವುದಂತ ಹೇಳಿದರೆ ಟೆಸ್ಟರ್ಸು 5 ವರ್ಷ 10 ವರ್ಷ 15 ವರ್ಷ ಮಾಡಿದ್ರೆ 1x ಸ್ಯಾಲ್ರಿ ಸಿಗುತ್ತೆ. ಎರಡನೇದು ಪ್ರಾಬಬ್ಲಿ ಐ ವುಡ್ ಸೇ ನೆಟ್ವರ್ಕ್ ಇಂಜಿನಿಯರ್, ರೈಟ್? ಮೂರನೇದು ಸಂಬಡಿ ಹೂ ಇಸ್ ಅ ಸ್ಕ್ರಮ್ ಮಾಸ್ಟರ್, ಇವರಿಗೆ ಜಸ್ಟ್ 1x ಸ್ಯಾಲ್ರಿ ಸಿಗುತ್ತೆ. ಸೊ ಇವರು ಕೂಡ ಸಂಬಡಿ ಹೂ ಇಸ್ ಇನ್ ದಿಸ್ ಪರ್ಟಿಕ್ಯುಲರ್ ಡೊಮೇನ್. ನನ್ನ ಸಜೆಷನ್, ಯು ಹ್ಯಾವ್ ಟು ಸ್ಕಿಲ್ ಆ್ಯಂಡ್ ಆಲ್ಸೋ ಚೇಂಜ್ ಯೋರ್ ಡೊಮೇನ್. ಡೋಂಟ್ ವರ್ಕ್ ಇನ್ ದಿಸ್ ಡೊಮೇನ್ಸ್ ಮೋರ್ ದೆನ್ 3 or 5 years ಮ್ಯಾಕ್ಸಿಮಮ್ ಅಷ್ಟೇ. ಅಲ್ಲಿಂದ ನೀವು ಸ್ವಿಚ್ ಆಗಲೇಬೇಕು. ಆ್ಯಂಡ್ ಎಸ್ಪೆಷಲಿ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಇನ್ AI, ಕರೆಂಟ್ ಸಿಚುವೇಶನಲ್ಲಿ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಇನ್ AI, ದಯವಿಟ್ಟು ಟೆಸ್ಟಿಂಗ್ ಅಂತ ಡೊಮೇನಲ್ಲಿ ಇರಬೇಡಿ. ಯು ಹ್ಯಾವ್ ಟು ಮೂವ್, ರೈಟ್? ಸೊ ಕಮ್ಮಿಂಗ್ ಟು ದ ಥರ್ಡ್ ಪಾಯಿಂಟ್, ಯಾರಿಗೆಲ್ಲ 2x ಸ್ಯಾಲ್ರಿ ಸಿಗುತ್ತೆ ಅಂದರೆ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ 10 ವರ್ಷ ಇದ್ದರೆ 2x ಸ್ಯಾಲ್ರಿ ಅಂತ ಹೇಳಿದಾಗ 20 lakh ಪ್ಯಾಕೇಜ್ ಸಿಗುತ್ತೆ. ಇದು ಯಾರಪ್ಪ ಅಂತ ಹೇಳಿದರೆ ನಂಬರ್ 1 ಜಾಬ್ ರೋಲ್. ನನ್ನ ಸಜೆಷನ್ ಏನಂತ ಹೇಳಿದರೆ ಫ್ರಂಟ್ ಎಂಡ್ ಡೆವಲಪರ್, ಬ್ಯಾಕ್ ಎಂಡ್ ಡೆವಲಪರ್ಗೆ 2x ಸ್ಯಾಲ್ರಿ ಸಿಗುತ್ತೆ. ಆಟೋಮೇಷನ್ ಇಂಜಿನಿಯರ್ ಅಥವಾ ಆಟೋಮೇಷನ್ ಟೆಸ್ಟ್ ಇಂಜಿನಿಯರಿಂಗ್ಗೆ 2x ಸ್ಯಾಲ್ರಿ ಸಿಗುತ್ತೆ. ಅದು ಬಿಟ್ಟರೆ ಐ ವುಡ್ ಸಜೆಸ್ಟ್ ಸಂಬಡಿ ಹೂಸ್ ವರ್ಕಿಂಗ್ ಆಸ್ ಅ ಡೇಟಾ ಅನಾಲಿಸ್ಟ್, ಬೇಸಿಕ್ಸ್ ಆಫ್ ಪೈಥನ್ನು ಅಥವಾ ಪವರ್ BI ಟ್ಯಾಬ್ಲೋ ಎಲ್ಲ ಯೂಸ್ ಮಾಡಿಕೊಂಡು ಬೇಸಿಕ್ ಡೇಟಾ ಅನಾಲಿಸಿಸ್, ಡೇಟಾ ವಿಜುವಲೈಸೇಷನ್ ಮಾಡ್ತಾರೆ ಡೇಟಾ ಅನಾಲಿಸ್ಟ್ಗೆ, ಇವರಿಗೆ 2x ಸ್ಯಾಲ್ರಿ ಸಿಗುತ್ತೆ. ಇದಕ್ಕಿಂತ ಹೆಚ್ಚು ಸಿಗೋದು, ರೈಟ್? ಕಮ್ಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಯಾರಿಗೆಲ್ಲ 3x ಸ್ಯಾಲ್ರಿ ಸಿಗುತ್ತೆ ಅಂದರೆ ಉದಾಹರಣೆಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ 3x ಅಂತ ಹೇಳಿದಾಗ 30 lakh ಪ್ಯಾಕೇಜ್ ಯಾರಿಗೆ ಸಿಗುತ್ತೆ ಅಂತ ಹೇಳಿದರೆ ಫುಲ್ ಸ್ಟ್ಯಾಕ್ ಡೆವಲಪರ್ಸ್. ಫ್ರಂಟ್ ಎಂಡ್ ಬರುತ್ತೆ, ಬ್ಯಾಕ್ ಎಂಡ್ ಬರುತ್ತೆ, ರೈಟ್? ಮಲ್ಟಿಪಲ್ ಆಸ್ಪೆಕ್ಟ್ಸ್ ಆಫ್ ಡೆವಲಪ್ಮೆಂಟ್ ಬರುತ್ತೆ, ಅವ್ರಿಗೆ 3x ಸಿಗುತ್ತೆ. ಸಂಬಡಿ ಹೂ ಇಸ್ ಇನ್ ಕ್ಲೌಡ್ ಇಂಜಿನಿಯರಿಂಗ್, ರೈಟ್? ಕ್ಲೌಡ್ ಅಂತ ಹೇಳಿದಾಗ
AWS, Azure, GCP ಅದರಲ್ಲಿ ಸೊಲ್ಯೂಷನ್ ಆರ್ಕಿಟೆಕ್ಟ್ ಲೆವೆಲ್ ಬರುತ್ತೆ, ರೈಟ್? ಡೆಫಿನೆಟ್ಲಿ 3x ಸ್ಯಾಲ್ರಿ ಸಿಗುತ್ತೆ. ಕಮಿಂಗ್ ಟು ದ ಫೈನಲ್ ಪಾಯಿಂಟ್, ಯಾರಿಗೆಲ್ಲ 4x ಆ್ಯಂಡ್ ಅಬೌವ್ ಸಿಗುತ್ತೆ ಅಂತ ಹೇಳಿದಾಗ, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಮರ್ಜಿಂಗ್ ಸ್ಕಿಲ್ಸ್. ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಮರ್ಜಿಂಗ್ ಸ್ಕಿಲ್ಸ್? ಯಾರಿಗೆಲ್ಲ ಈ ಎಮರ್ಜಿಂಗ್ ಸ್ಕಿಲ್ಸ್ ಇರುತ್ತೆ ಖಂಡಿತ ಅವರಿಗೆ 4x ಆ್ಯಂಡ್ ಅಬೌವ್ ಸಿಗುತ್ತೆ. ಯಾವುದೆಲ್ಲ ಎಮರ್ಜಿಂಗ್ ಸ್ಕಿಲ್ಸ್ ಅಂತ ಹೇಳಿದಾಗ, ನಂಬರ್ 1 ಇಸ್, ನನ್ನ ಸಜೆಷನ್ ಪ್ರಕಾರ, ಜನರೇಟಿವ್ AI. ದಟ್ ಈಸ್ ವಾಟ್ ಇಸ್ ಟ್ರೆಂಡಿಂಗ್. ಯಾರಿಗೆಲ್ಲ Gen AI ಬರುತ್ತೆ, ಇನ್ ಆ್ಯಂಡ್ ಔಟ್ Gen AI, ಹೂ ಆಲ್ ಆರ್ Gen AI ಇಂಜಿನಿಯರ್ಸ್, AI ಇಂಜಿನಿಯರ್ಸ್, ಅವರಿಗೆ 4x ಸಿಗುತ್ತೆ. ಯಾರಿಗೆಲ್ಲ DevOps, end-to-end CI/CD ಸೈಕಲ್ಲು, CK ಆಸ್ಪೆಕ್ಟ್ಸು, DevSecOps ಆಸ್ಪೆಕ್ಟ್ಸು, DevOps ಕ್ಲೌಡ್ ಕಂಪ್ಯೂಟಿಂಗಲ್ಲಿ DevOps ಇಂಜಿನಿಯರ್, ರೈಟ್? DevOps ಇಂಜಿನಿಯರು, SRE ರೋಲ್ಸ್, ಅವರಿಗೆ 4x ಸಿಗುತ್ತೆ. ಮೂರನೇದು ಡೇಟಾ ಇಂಜಿನಿಯರ್ಸ್, ಯಾರಿಗೆಲ್ಲ ಡೇಟಾ ವೇರ್ ಹೌಸಿಂಗ್, ETL, ಕ್ಲೌಡ್ DevOps ಕಾನ್ಸೆಪ್ಟ್ಸ್ ಆಸ್ ಅ ಡೇಟಾ ಇಂಜಿನಿಯರ್, ಅವರಿಗೆ 4x ಬರುತ್ತೆ, ರೈಟ್? ಸೊ ಆಲ್ಸೋ ಸಂಬಡಿ, ಸೈಬರ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅಲಾಂಗ್ ವಿತ್ ಫ್ಯೂ ಅದರ್, ಬರೀ ಸೈಬರ್ ಸೆಕ್ಯೂರಿಟಿ ಸಾಕಾಗಲ್ಲ, ಫ್ಯೂ ಅದರ್ ಆಸ್ಪೆಕ್ಟ್ಸು, ಕ್ಲೌಡು, AI ಆಸ್ಪೆಕ್ಟ್ಸ್ ಎಲ್ಲ ಗೊತ್ತಿದ್ರೆ 4x ಸಿಗುತ್ತೆ. ಸೊ ದಿಸ್ ಇಸ್ ಹೌ, ರೈಟ್? ಸೊ ನನ್ನ ಸಜೆಷನ್, ಯಾರೆಲ್ಲ 0.5x 1x ಅಲ್ಲಿ ಸ್ಟಕ್ ಆಗಿದ್ರೆ, ದಯವಿಟ್ಟು ಯು ಹ್ಯಾವ್ ಟು ಸ್ಕಿಲ್ ಯೋರ್ ಸೆಲ್ಫ್, ಅಪ್ಸ್ಕಿಲ್ ಯೋರ್ ಸೆಲ್ಫ್, ಎಮರ್ಜಿಂಗ್ ಸ್ಕಿಲ್ಸ್ ಕಲಿಬೇಕು. ಅಲ್ಲಿಂದ ನೀವು 4xಗೆ ಬರಬೇಕು, ರೈಟ್? ಹೆಂಗೆ ಬರ್ಬೇಕು ಸರ್ ಇಮಿಡಿಯೇಟ್ಲಿ ಅಂತ ಹೇಳಿದಾಗ, ಬರೀ ಸರ್ಟಿಫಿಕೇಷನ್ಸ್ ಹೆಲ್ಪ್ ಆಗತ್ತಾ? ಖಂಡಿತ ಸರ್ಟಿಫಿಕೇಷನ್ಸ್ ನಿಮಗೆ ಇಂಟರ್ವ್ಯೂಗೆ ಹೆಲ್ಪ್ ಆಗುತ್ತೆ. ಬಟ್ ಇಂಟರ್ವ್ಯೂನ ಕ್ರ್ಯಾಕ್ ಮಾಡೋದು ಹೆಂಗೆ? ಪ್ರಾಜೆಕ್ಟ್ಸ್ ಮಾಡಬೇಕು. ಯು ಹ್ಯಾವ್ ಟು ಬಿಲ್ಡ್ ಅ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಆ ಪ್ರಾಜೆಕ್ಟ್ಸನ್ನು ಬಿಲ್ಡ್ ಮಾಡಿಬಿಟ್ಟು, ಎಂಡ್-ಟು-ಎಂಡ್ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿಕೊಂಡು, ಯು ಹ್ಯಾವ್ ಟು ಬಿಲ್ಡ್ ಯುವರ್ ಪೋರ್ಟ್ಫೋಲಿಯೋ ಅಂತ ಹೇಳಿದಾಗ, ನಿಮ್ಮ ಗಿಟಪ್ ಪ್ರೊಫೈಲ್ ಆಗಿರ್ಬೋದು, ಮಲ್ಟಿಪಲ್ ಥಿಂಗ್ಸ್, ರೈಟ್? ನಿಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿಬಿಟ್ಟು, ದಟ್ ಈಸ್ ವೆನ್ ಯು ವಿಲ್ ಬಿ ಏಬಲ್ ಟು ಕ್ರ್ಯಾಕ್ ದಿಸ್ ಕೈಂಡ್ ಆಫ್ ಅ ಜಾಬ್. ಅಗೇನ್, ಈ ಜಾಬ್ ರೋಲ್ಸ್ ಹೇಗಂದರೆ ಡಿಪೆಂಡ್ ಆಗುತ್ತೆ. IT ಸರ್ವಿಸಸಲ್ಲಿ ಒಂಥರದ ಪೇಮೆಂಟ್ಸ್ ಇರುತ್ತೆ, CTC ಇರುತ್ತೆ, IT ಪ್ರಾಡಕ್ಟ್ ಬೇಸ್ಡಲ್ಲಿ ಇರುತ್ತೆ, ಸ್ಟಾರ್ಟಪ್ ಮೇಲೆ ಬರುತ್ತೆ. ಬಟ್ ಇನ್ ಜನರಲ್, ಆ್ಯಸ್ ಪರ್ ದ ರೋಲ್, ಆ ರೋಲನ್ನು ಒಂದು ಮಹತ್ವ ಇರುತ್ತೆ, ಆ ಮಹತ್ವ ಪ್ರಕಾರ ಸಿಗ್ತಾ ಇರುತ್ತೆ. ಸೊ ನನ್ನ ಸಜೆಷನ್, IT ಬೆಂಚ್ ಮಾರ್ಕ್ ಈಸ್ 4x ಸ್ಯಾಲ್ರಿ. 4x ಸ್ಯಾಲ್ರಿ ಸಿಗಲೇಬೇಕು, ರೈಟ್? ಥ್ಯಾಂಕ್ ಯು ಸೊ ಮಚ್.